ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಹುಡ್ ಪಾಲಿಶ್ನ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಈ ಹಿಂದೆನೇ ನಾನು ಒಂದು ಹುಡ್ ಪಾಲಿಶ್ನ ಮಾಡೋ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಅದು ಡೋರ್ ಪಾಲಿಶು. ಇಲ್ಲಿ ರಥದ ಬಗ್ಗೆ ಮಾಹಿತಿ ಕೊಡ್ತೀನಿ. ರಥಕ್ಕೆ ಯಾವ ರೀತಿ ಪಾಲಿಶ್ನ ಮಾಡಿದ್ರೆ ಬೆಟರು ಮತ್ತು ಯಾವ ರೀತಿ ಪಾಲಿಶ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮೊದಲು ರಥದ ಒಂದು ಸಿನಿಮ್ಯಾಟಿಕ್ ಲುಕ್ನ ನೋಡ್ಕೊಂಬಂದ್ಬಿಡಿ. ಇಲ್ಲಿ ರಥದ ಪಾಲಿಶ್ನ ಮಾಡ್ತಾ ಇರೋದು ನಾನಲ್ಲ, ನಮ್ಮ ಸೀನಿಯರ್ ಆದಂಥ ಭಾಷಾ ಅವರು. ಈ ರೀತಿ ರಥದ ಪಾಲಿಶ್ನ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಫ್ಲ್ಯಾಟ್ ಆಗಿರೋ ಹುಡ್ಡಲ್ಲಿ ಆರಾಮಾಗಿ ನಾವು ಪಾಲಿಶ್ನ ಹಾಕ್ಬೋದು. ಆದರೆ ಇಲ್ಲಿ ಡಿಸೈನ್ಗಳಿರುತ್ತೆ, ಇಲ್ಲಿ ಹೆಸರುಗಳಿರುತ್ತೆ, ಮತ್ತು ಸಿಂಹದ ಮುಖ ಆಗಿರಲಿ, ಮತ್ತು ಗೊಂಬೆಗಳು ಜಾಸ್ತಿ ಇರುತ್ತವೆ. ಸಿಂಹ ಆಗಿರಲಿ ಅಥವಾ ದೇವ್ರ ಫೋಟೋಗಳಾಗಿರಲಿ ಅಥವಾ ದೇವ್ರ ಮೂರ್ತಿಗಳಾಗಿರಲಿ, ಈ ಥರ ಆನೆ ಚಿತ್ರ ಆಗಿರಲಿ, ಬಸವೇಶ್ವರವ್ರ ಚಿತ್ರ ಆಗಿರಲಿ, ಈ ಥರ ಹಲವಾರು ಡಿಸೈನ್ಗಳನ್ನ ಮಾಡಿಸಿರ್ತಾರೆ ರಥದಲ್ಲಿ. ಅದಕ್ಕೆ ಪಾಲಿಷ್ ಮಾಡೋದು ತುಂಬಾ ಕಠಿಣ ಅಂತಲೇ ಹೇಳ್ಬೋದು. ಅದಕ್ಕೆ ಮೊದಲೇದಾಗಿ ಇದರಿಂದ ಪಾಲಿಶ್ನ ಮಾಡಬೇಕಾಗತ್ತೆ. ಪೇಪರ್ ಪಾಲಿಶ್ನ ಮಾಡಿ ನಾವು ಈಗ ಮಿಷಿನ್ ಬಂದಿರೋದ್ರಿಂದ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಪೇಪರ್ ಪಾಲಿಶ್ನ ಮಾಡಿ ಅದಾದಮೇಲೆ ಬ್ರಷ್ ಇರುತ್ತೆ, ಬ್ರಷ್ ಹೊಡ್ಕೊಳ್ತೀವಿ. ಬ್ರಷ್ದು ವಿಡಿಯೋ ನಾನು ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಬ್ರಷ್ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ತುಂಬಾ ಈಸಿ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿ ಮಿಷಿನಿಂದ ಪಾಲಿಷ್ ಮಾಡಿದ ನಂತರ ಎಲ್ಲೆಲ್ಲಿ ಡಿಸೈನ್ ಇದೆ, ಎಲ್ಲೆಲ್ಲಿ ಹೆಸರಿದೆ ಅಂತಲ್ಲೆಲ್ಲ ನಾವು ಬ್ರಷಿಂದ ಪಾಲಿಶ್ನ ಮಾಡ್ಕೊಳ್ತೀವಿ. ಅದಾದಮೇಲೆ ನಾವು ಪಾಲಿಶ್ನ ಹಾಕೋಕ್ಕೆ ಶುರು ಮಾಡ್ತೀವಿ. ನೀಟಾಗಿ ಅದನ್ನ ಧೂಳು ಹೋಗೋವರೆಗೂ ಒಂದು ಬ್ರಷಿಂದಾನೇ ಕ್ಲೀನ್ ಮಾಡ್ಕೊಳ್ತೀವಿ. ಅದಾದಮೇಲೆ ನಾವು ಪಾಲಿಶ್ ಹಾಕೋದು. ಇಲ್ಲಿ ನಾವು ಬ್ರಷಿಂದ ಪಾಲಿಶ್ನ ಮಾಡ್ತಾಯಿದ್ದೀವಿ. ಆದರೆ ಸ್ಪ್ರೇಯಿಂದ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಆದರೆ ಸ್ಪ್ರೇಯಿಂದ ಮಾಡಿದ್ರೆ ಅಲ್ಲಲ್ಲಿ ಸ್ವಲ್ಪ ಉಳ್ಕೋಬೋದು ಅನ್ನೋ ಕಾರಣಕ್ಕೆ ನಾವು ಬ್ರಷಿಂದ ಪಾಲಿಶ್ನ ಮಾಡ್ತಾಯಿದ್ದೀವಿ. ಅಂದರೆ ಸ್ಪ್ರೇ ಒಂದು ಕಡೆಯಿಂದ ಸ್ಪ್ರೇ ಮಾಡಿದ್ರೆ ಇನ್ನೊಂದು ಕಡೆ ಉಳ್ಕೊಳ್ಳೋ ಸಾಧ್ಯತೆ ತುಂಬ ಇರುತ್ತೆ. ಅಂದರೆ ಇದು ತೇರಾಗಿರೋದ್ರಿಂದ ತುಂಬಾ ಗ್ಯಾಪ್ಗಳು, ತುಂಬಾ ಮೂಲೆಗಳು ತುಂಬ ಚೂಪಾಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಬ್ರಷಿಂದ ಅಪ್ಲೈ ಮಾಡ್ತಾಯಿದ್ದೀವಿ. ಫಸ್ಟ್ಗೆ ಒಂದು ಕೊಟ್ಟು ಸ್ಯಾಂಡಿಂಗ್ ಸೀಲರ್ನ ತೆಳ್ಳಗೆ ಅಪ್ಲೈ ಮಾಡಬೇಕು. ಅದಾದಮೇಲೆ ಒಂದು ಸರಿ ಸ್ಯಾಂಡ್ ಮಾಡಿ, ಪೇಪರ್ಲಿ ಆಗಲಿ ಅಥವಾ ಬ್ರಷಿಂದ ಆಗಿರಲಿ ಸ್ಯಾಂಡ್ ಮಾಡಿ, ಅದಾದಮೇಲೆ ನಾವು ಹುಡ್ ಪಾಲಿಶ್ನ ನಾವಿಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಹುಡ್ ಪಾಲಿಶ್ನ ಮಿನಿಮಮ್ ಒಂದು 3 ಕೋಟ್ನ ಅಪ್ಲೈ ಮಾಡಬೇಕು. ಹುಡ್ ಪಾಲಿಶ್ನ ಒಂದೇ ಸರಿ ಅಪ್ಲೈ ಮಾಡಿದ್ರೆ ಸಾಕು. ಪದೇ ವರ್ಷ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಈಗ ಒಂದು 4 ರಿಂದ 5 ಕೋಟು ಫಸ್ಟ್ಗೆ ಅಪ್ಲೈ ಮಾಡಿರ್ತಾರೆ. ಇಲ್ಲಿ ನಾವು 3 ಕೋಟ್ ಅಪ್ಲೈ ಮಾಡ್ತಾಯಿದ್ದೀವಿ. ಏಕೆಂದರೆ ಜಾಸ್ತಿ ಅಪ್ಲೈ ಮಾಡಿದ್ರೆ ದಪ್ಪ ಆಗಿ ಮತ್ತು ಬಿಸಿಲಿಗೆಲ್ಲ ಕೀಳ್ಬೋದು ಅನ್ನೋ ಒಂದು ಡೌಟಿಂದ ನಾವು ಈ ಥರ ಮಾಡ್ತಾಯಿದ್ದೀವಿ. ಅಂದರೆ ಆಚೆ ಕಡೆ ನಿಂತಿರುತ್ತೆ ತೇರು. ಇಲ್ಲಿ ನೋಡಿ, ಇಲ್ಲಿ ಪಾಲಿಶ್ನ ನಾವು ಹಾಕ್ಕೊಳ್ತಾ ಇದ್ದೀವಿ, ನೋಡ್ಬೋದು. ಈಗ ಪಾಲಿಶ್ನ ಹಾಕ್ಕೊಂಡು ಇದೇ ರೀತಿ ಪಾಲಿಶ್ ಬರುತ್ತೆ. ಇದು ಡೈರೆಕ್ಟಾಗಿ ಪಾಲಿಶ್ನ ಮಾಡ್ತಾಯಿದ್ವಿ. ಕಲರ್ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಇಲ್ಲಿ ಯಾವುದೇ ಕಲರ್ನ ನಾವು ಆ್ಯಡ್ ಮಾಡಿಲ್ಲ. ಸ್ಯಾಂಡಿಂಗ್ ಸೀಲರ್ನ ಹಾಕಿ ಡೈರೆಕ್ಟಾಗಿ ಪಾಲಿಶ್ನ ಅಪ್ಲೈ ಮಾಡ್ತಾಯಿದ್ದೀವಿ. ಟೀಕ್ವುಡ್ ಕಲರ್ದು ಸ್ಟೇನರ್ನ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ. ಆದರೆ ಇಲ್ಲಿ ಕಟ್ಟಿಗೆ ಚೆನ್ನಾಗಿದೆ, ಸ್ಕೆಚ್ ಚೆನ್ನಾಗಿದೆ, ಅದಕ್ಕೋಸ್ಕರನೇ ನಾವು ಇಲ್ಲಿ ಸ್ಟೇನರ್ನ ಯೂಸ್ ಮಾಡ್ತಾಯಿಲ್ಲ, ವುಡ್ ಸ್ಟೇನರ್ನ. ನೋಡಿ ಎಷ್ಟು ಲುಕ್ ಬಂದಿದೆ. ನೋಡಿ, ಇಲ್ಲಿ ನಮ್ಮ ಭಾಷಣ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.